ನಮಸ್ಕಾರ ಸ್ನೇಹಿತರೆ, ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಜಪ ಮಾಡ್ತಾ ಜೈ ಶ್ರೀರಾಮ್ ಅಂತ ಹೇಳ್ತಾ ದಿನವನ್ನು ಶುರು ಮಾಡೋಣ. ಇವತ್ತು ಫ್ರೈಡೇ, ಶುಭ ಶುಕ್ರವಾರ. ಹಾಗಾಗಿ ಬೇಗನೆ ಎದ್ದು ಪೂಜೆ ಮಾಡೋಣ ಅಂತ ಹೇಳಿ ಮನೆ ಮುಂದೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಲ್ಲ ನೀಟಾಗಿ ವಾಶ್ ಮಾಡಿ ಮನೆ ಮುಂದೆ ನೀರು ಹಾಕಿ ನೀರು ನಿಂತು ಹೋಗ್ಬಿಡುತ್ತೆ, ಹಾಗಾಗಿ ಬಿಡಿಸ್ತಾ ಇದ್ದೀನಿ. ಅದಾಗಿದ ನಂತರ ಗಿಡಗಳನ್ನ ಮನೆ ಮುಂದೆ ಹಾಕಿದ್ದೀನಿ. ಗಿಡಗಳು ಬೆಳೆಸೋದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಗಿಡಗಳ ಪಾಟಿಗೆ ಡೈಲಿ ನೀರು ಹಾಕಿ ಬೆಳೆಸ್ತಾ ಇರ್ತೀನಿ. ಇನ್ನು ಇದಕ್ಕೆಲ್ಲ ಸ್ವಚ್ಛವಾಗಿ ನೀರು ಹಾಕಿದ್ದೀನಿ. ಅದಾಗಿದ ನಂತರ ಹೊಸ್ತಿಲು ಒರೆಸ್ಕೊಂಡು ಅರಿಶಿನ ಕುಂಕುಮ ಮತ್ತು ರಂಗೋಲಿನ ಬಿಟ್ಕೊಳ್ಳೋಣ ಅಂತ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಅದಾಗಿದ ನಂತರ ಸಿಂಪಲಾಗಿ ರಂಗೋಲಿ ಬಿಟ್ಕೊಳ್ಳೋಣ. ಟೈಮ್ ಅಂತೂ ಬೇಗ ಆಗಿದೆ, ಹಬ್ಬದ ದಿನ ಟೈಮೇ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಇದನ್ನು ಕುಬೇರ ರಂಗೋಲಿ ಅಂತ ಹೇಳ್ತಾರೆ. ಹೊಸ್ತಿಲ ಮೇಲೆ ಬಿಡೋದು ತುಂಬ ಒಳ್ಳೆಯದು. ಇವತ್ತು ಅದು ಬೇರೆ ಶುಕ್ರವಾರದ ಹೊತ್ತು ಈ ಥರ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು, ತುಂಬ ಶುಭ ಅಂತ ಹೇಳ್ತಾರೆ. ಅದಾಗಿದ ನಂತರ ಪುಟ್ಟದಾಗಿ ಮನೆ ಮುಂದೆ ರಂಗೋಲಿ ಬಿಡೋಣ ಅಂತ ಹೇಳಿ 5 ಚುಕ್ಕಿಯಿಂದ 3 ಚುಕ್ಕಿ ರಂಗೋಲಿ ಹಾಕೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ಯಾರಿಗೆ ರಂಗೋಲಿನೇ ಬರೋದಿಲ್ಲ ಅಂತ ಹೇಳಿದ್ರು ಅಂಥವ್ರು ಕೂಡ ಈ ರಂಗೋಲಿನ ಹಾಕ್ಬೋದು. ತುಂಬ ಈಸಿ. ಮನೆ ಮುಂದೆ ಚಿಕ್ಕದಾಗಿ ಬಿಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಇಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮಾತಾಡ್ತಾ ಇರೋದು ಕೊರಟಗೆರೆಯ ಸಮಸ್ತ ಜನರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಿ. ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಕೊರಟಗೆರೆಯಲ್ಲಿ ಪುರಾತನ ಕಾಲದಿಂದ ಬಂದಿರೋಂಥ ಒಂದು ದೇವಸ್ಥಾನ ಇದೆ. ಇವತ್ತು ಅಲ್ಲಿ ಹೋಗೋಣ ಅಂತ ತಿಳ್ಕೊಂಡಿದ್ದೀನಿ. ರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಇವತ್ತು ಅಲ್ಲಿಗೆ ಹೋಗಿ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಇದು ಮಾರ್ನಿಂಗ್ ಬೇಗ ಇದ್ದು ಎಲ್ಲ ಮಾಡ್ತಿರೋಂಥ ವಿಡಿಯೋ ಇದು. ಇನ್ನೂ ರಂಗೋಲಿಗೆ ಕಲರ್ ಹಾಕೋಣ ಅಂತ ತಿಳ್ಕೊಂಡೆ, ಟೈಮ್ ಆಗಲಿಲ್ಲ. ಬೇಗ ಬರೀ ಚುಕ್ಕಿಯನ್ನು ಇಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಆಗಿದ್ದರೆ ಫುಲ್ಲು ರಂಗೋಲಿಗೆ ಕಲರ್ ಹಾಕ್ಬೋದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗಾಗಿ ಆಗಲಿಲ್ಲ, ಏನು ಮಾಡೋದಕ್ಕೂ ಆಗಿಲ್ಲ. ಸ್ವಲ್ಪ ಅದಾಗಿದ ನಂತರ ಹೊಸ್ತಿಲಿಗೆ ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಹೂವು ಅಂತೂ ತುಂಬ ರೇಟು, 80 ರೂಪಾಯಿ ಮಾರು ಹಾಗೆ ತಂದಿದ್ದೀನಿ. ಇನ್ನು ಹೊಸ್ತಿಲ ಮುಂದೆ ಎಲ್ಲ ಮುಗೀತು. ಅದಾಗಿದ ನಂತರ ಈಗ ಸ್ನಾನ ಬೇಗ ಮುಗಿಸಿ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಳಸ ಎಲ್ಲ ಇನ್ನೊಂದೇನು ಕಳೆದಿಟ್ಟಿದೆ,